ಭಗವಾನ್ ಬುದ್ಧ ತನ್ನ ಶಿಷ್ಯರ ಜೊತೆಗೆ ಪ್ರವಾಸ ಮಾಡ್ತಾ ಇದ್ದ. ಒಂದು ಊರಲ್ಲಿ ಆತ ಪ್ರವಚನ ಮುಗಿಸಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದ. ಅವ್ನು ಹೋಗ್ಬೇಕಾದದ್ದು ಒಂದು ದಟ್ಟ ಕಾಡಿನಲ್ಲಿ ಹೋಗ್ಬೇಕಾಗಿತ್ತು. ಊರ ಹಿರಿಯರೆಲ್ಲ ಬಂದು ಕೇಳ್ಕೊಂಡ್ರು, ಭಗವಾನ್ ದಯವಿಟ್ಟು ಈ ಕಾಡಲ್ಲಿ ಪ್ರವಾಸ ಮಾಡಬೇಡಿ, ಅಲ್ಲೊಬ್ಬ ನರರಾಕ್ಷಸ ಇದ್ದಾನೆ, ಅವನ ಹೆಸರು ಅಂಗುಲಿಮಾಲ ಅಂತ, ಅದೇನು ಹರಕೆ ಗೊತ್ತಿದ್ನೋ 100 ಜನನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಲೆಕ್ಕ ಇಟ್ಕೋಬೇಕಲ್ಲ, ಅದಕ್ಕೇನು ಮಾಡ್ತಾನೆ, ತಾನು ಯಾರನ್ನು ಕೊಲ್ತಾರೋ ಅವ್ರ ಪ್ರತಿಯೊಬ್ಬರು ತೋರ್ ಬೆರಳನ್ನು ಕತ್ತರಿಸಿ ಅದನ್ನು ಸರಮಾಲೆ ಮಾಡ್ಕೊಂಡು ಕೊಳ್ಳಲ್ಲಿ ಹಾಕ್ಕೊಂಡಿದ್ದಾನೆ. ಅಂಗುಲಿ ಅಂದರೆ ಬೆರಳು, ತೋರ್ ಬೆರಳು, ಅದಕ್ಕೆ ಅವನು ಅಂಗುಲಿ ಮಾಲ ಅಂತಾರೆ. ಕೊಳ್ಳಲ್ಲಿ ತೋರ್ ಬೆರಳಿನ ಮಾಲೆ ಹಾಕ್ಕೊಂಡಿದ್ದಾನಲ್ಲ, ಮಹಾಕ್ರೂರಿ ಅವನು, ಮಹಾಕ್ರೂರಿ. ಈಗಾಗಲೇ ಸಿಕ್ಕವ್ರನ್ನ ಕೊಂದು ಹಾಕಿದ್ದಾನೆ, 99 ಜನನ ಕೊಂದಿದ್ದಾನೆ. ಈಗ ಅವನ ತಾಯಿ ಕೂಡ ಅವನ ಜೊತೆಗಿರಲ್ಲ, ಯಾರು ಹೋದರೂ ನಿರ್ದಾಕ್ಷಿಣ್ಯವಾಗಿ ಕೊಂದೇ ಬಿಡ್ತಾನೆ. ಕಳೆದ 3 ತಿಂಗಳಿಂದ ಯಾರೂ ಕಾಡಿನ ಕಡೆಗೆ ಹೋಗಿಲ್ಲ, ಆದ್ದರಿಂದ ಮತ್ತಷ್ಟು ಉಗ್ರ ಆಗಿದ್ದಾನೆ. ಅದಕ್ಕೆ ತಾವು ದಯವಿಟ್ಟು ಆ ಕಡೆಗೆ ಹೋಗೋದು ಬೇಡ ಅಂತ ನಮ್ಮ ಪ್ರಾರ್ಥನೆ. ಬುದ್ಧ ನಕ್ಕ, ಹಾಗಾದ್ರೆ ನಾನು ಕಾಡಿಗೆ ಹೋಗಲೇಬೇಕು ಅಂದ. ಅಯ್ಯೋ, ಕಾಡಿಗೆ ಯಾಕೆ ಹೋಗ್ತೀರಿ ಅಂದ. ಬುದ್ಧ ಹೇಳಿದ ಮಾತು ಎಷ್ಟು ಚಂದ ಗೊತ್ತಾ, ಅವನದೇನಪ್ಪ ಅಪೇಕ್ಷೆ ಇರೋದು, ಪ್ರತಿಜ್ಞೆ ಇರೋದೇನು, 100 ಜನನ ಕೊಲ್ತೀನಿ ಅಂತ ಹೇಳಿದ್ದಾನೆ. 99 ಕೊಂದಿದ್ದಾನೆ, ಯಾರೂ ಅವನ ಕಡೆ ಹೋಗ್ತಾ ಇಲ್ಲ. ಇನ್ನೊಂದು ಬಲಿ ಆಗ್ಬಿಟ್ರೆ ಅವನ ಪ್ರತಿಜ್ಞೆ ಮುಗಿದು ಹೋಗ್ತದಲ್ಲ, ಅವನಲ್ಲಿದ್ದಂಥ ಕ್ರೂರತೆ ನಿಂತು ಹೋಗ್ತದಲ್ಲ. ಇನ್ನೆಷ್ಟು ದಿವಸ ಪಾಪ ಆತ ಹೃದಯದಲ್ಲಿ ಕ್ರೌರ್ಯ ಇಟ್ಕೊಂಡು ಬದುಕಬೇಕು. ಆದ್ದರಿಂದ ನಾನೇ ಹೋಗಿ ನನ್ನನ್ನೇ ಬಲೆ ಕೊಟ್ಟು ಅವನು ಕ್ರೂರತೆ ಇತ್ತಲ್ಲ ಅದನ್ನು ನಂದಿಸ್ಬಿಡ್ತಾನೆ ಅಂದರು. ಜನ ಅವಾಕಾದ್ರು. ಬುದ್ಧ ಕರುಣಾಸಾಗರ, ಅವನಿಂದ ಮಾತ್ರ ಇಂಥ ಕರುಣೆ ಸಾಧ್ಯ. ಮರುದಿನ ಅಂಗುಲಿಮಾಲಿದ್ದಂಥ ಸ್ಥಳವನ್ನು ಹುಡುಕೊಂಡು ಬುದ್ಧ ಹೊರಟ. ಒಬ್ಬ ಮನುಷ್ಯ ಬಂದಾನೆ ಅಂತ ಕಾಯ್ತಾ ಇದ್ನಲ್ಲ ಅಂಗುಲಿಮಾಲ, ಇವ್ ನೋಡಿದ ತಕ್ಷಣ ಸಂತೋಷ ಆಯ್ತು. ಖಡ್ಗ ಹಿಡಿದು ಮುನ್ನೋಗಿದ. ಮುಂದೆ ಬಂದ ಅವನು ಸಾಧು. ಅವನ ಕಂಡು ಆಶ್ಚರ್ಯ ಆಯಿತು ಅವನಿಗೆ. ಬಾ, ಅದೆಷ್ಟು ಸುಂದರ ಅವನ ಕಣ್ಣುಗಳು, ಅವನ ಮುಖದಲ್ಲಿ ಅದೆಂಥ ಪ್ರಶಾಂತತೆ ಅದು. ಆ ಕಣ್ಣುಗಳಿಂದ ಹರಿದು ಬರ್ತಾ ಇದೆ, ಹೊರಸೂಸಿ ಬರ್ತಾ ಇದೆ ಕರುಣೆ, ಅನುಕಂಪೆ. ಒಂದು ಕ್ಷಣ ಅಂಗುಲಿಮಾಲನ ಅಲುಗಾಡಿಸ್ಬಿಡ್ತು. ಜೋರಾಗಿ ಕಿರಿಚ್ಕೊಂಡ. ನಿನಗೆ ಯಾರು ಹೇಳಿಲ್ವಾ ಬರಬೇಡ ಅಂಥೇಳಿ, ನೀನು ಒಂದು ಹೆಜ್ಜೆ ಮುಂದಿಟ್ಟರು ಕತ್ತರಿಸ್ಬಿಡ್ತೇನೆ ನಿನ್ನ ಅಂದ. ಗಮನಿಸಿ, ಆತ ಬುದ್ಧನ ಕೊಲ್ಲಿಲ್ಲ, ಕೊಂದ್ಬಿಡ್ತೇನೆ ಅಂತ ಹೆದರಿಸ್ತಾನೆ. ಬುದ್ಧ ತನಗೆ ಅತ್ಯಂತ ಸುಲಭವಾಗಿ ಸಾಧಿಸಿದಂಥ ಮಗುಳ್ಳೆಗೆ ನಕ್ಬಿಟ್ಟು ಹೇಳಿದ, ಅಯ್ಯೋ ನೀನು ಮಹಾಕ್ರೂರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲಪ್ಪ, ಆದ ನೀನು ತುಂಬ ಪ್ರಿಯವಾದ ವ್ಯಕ್ತಿ, ನೀ ಕ್ರೂರಿ ಆಗೋದಕ್ಕೆ ಸಾಧ್ಯವೇ ಇಲ್ವಲ್ಲ ಅಂದ. ಅಂಗುಲಿಮಾಲ ಸಾವರಿಸ್ಕೊಂಡು ಹೇಳಿದ, ನನ್ನ ಮಾತು ಬಿಡಿ, ಯಾಕೋ ನೀನು ಕೊಲ್ಲೋಕೆ ಮನಸ್ಸು ಬರ್ತಾ ಇಲ್ಲ, ಅದನ್ನು ಪ್ರತಿಜ್ಞೆ ಆಗಬೇಕಲ್ವಾ, ಪೂರ್ತಿ ಆಗಬೇಕಲ್ಲ ಪ್ರತಿಜ್ಞೆ ನಂದು, ನೀನು ಕೊಲ್ಲೇಬೇಕು ಅಂತ ಖಡ್ಗ ಹಿಡ್ಕೊಂಡು ಮುಂದೆ ಬಂದ. ಸರಿ, ನಾನು ಕೊಲ್ಲಪ್ಪ, ಅದಕ್ಕೆ ಬಂದಿದ್ದೇನೆ, ಆದರೆ ಕೊಲ್ಲೋದಕ್ಕಿಂತ ಮೊದಲು ನನ್ನ ಕೊನೆ ಇಚ್ಛೆ ಪೂರೈಸಬೇಕಲ್ಲಪ್ಪ ಅಂತ ಕೇಳಿದ ಬುದ್ಧ. ಆಗಲಿ, ಏನೇನು ಕೊನೆ ಅಪೇಕ್ಷೆ ಅಂತ ಅಂಗುಲಿಮಾಲ ಕೇಳಿದ. ಏನಿಲ್ಲಪ್ಪ, ನೀನು ನಿಂತಿದ್ದೀಯಲ್ಲ, ನೀನು ಪಕ್ಕದಲ್ಲಿದ್ದ ಮರ ಇದೆಯಲ್ಲ, ಒಂದು ಕೊಂಬೆ ಕತ್ತರಿಸ್ಕೊಡ್ತೀಯಾ ಅಂತ ಕೇಳಿದ. ಅವನೇ ಇದೇನು ದೊಡ್ಡ ವಿಷಯ ಅಂದವನೇ ಅಂಗುಲಿಮಾಲ ಖಡ್ಗದಿಂದ ಚಕ್ ಅಂತ ಒಂದು ಕೊಂಬೆ ಕತ್ತರಿಸ್ಕೊಟ್ಟ. ಮುಂದೆ ಹೇಳ್ದ, ಅಯ್ಯೋ ಅಯ್ಯೋ, ನೀ ತುಂಬ ಅವಸರದ ಮನುಷ್ಯಪ್ಪ, ನನ್ನ ಮಾತು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಕತ್ತರಿಸಿದ ಕೊಂಬೆ ಇದೆಯಲ್ಲಪ್ಪ, ಅಷ್ಟು ದೊಡ್ಡದು ಬೇಕಾಗಿಲ್ಲ ನನಗೆ, ಅದು ಮರಳಿ ಜೋಡಿಸ್ಬಿಡು ಗಿಡಕ್ಕೆ ಅಂದ. ಅಂಗುಲಿಮಾಲ ಕೇಳಿದ, ಅದೇಂಗೆ ಸಾಧ್ಯ, ಕತ್ತರಿಸಿದ ಜೋಡ್ಸೋಕ್ಕಾಗತ್ತಾ ಅಂದ. ಆಗ ಬುದ್ಧ ಹೇಳಿದಂಥ ಮಾತು ಬಹಳ ಚಂದ. ಅಂಗುಲಿಮಾಲ್, ಒಂದು ಮಾತನ್ನು ನೆನಪಿಟ್ಕೊಳಪ್ಪ, ಯಾವುದನ್ನು ನೀನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲವೋ ಅದನ್ನು ನಾಶ ಮಾಡೋ ಹಕ್ಕು ನಿನಗಿಲ್ಲ. ಈಗಾಗಲೇ 99 ಜನರನ್ನು ಕೊಂದಿದ್ದೀಯ, ಅವ್ರು ಒಬ್ಬನಿಗಾದರೂ ಜೀವ ಕೊಡೋ ಶಕ್ತಿ ನಿನಗಿದೆಯೇನಪ್ಪ. ಯಾವುದನ್ನು ಸೃಷ್ಟಿ ಮಾಡೋ ಸಾಧ್ಯತೆ ನಿನಗಿಲ್ವೋ ಅದನ್ನು ನಾಶ ಮಾಡೋ ಹಕ್ಕು ನಿನಗಿಲ್ಲಲ್ಲ ಅಂತ ಕೇಳಿದ ಬುದ್ಧ. ಅಂಗುಲಿಮಾಲನ ತಲೆಯಲ್ಲಿ 100 ಮಿಂಚು ಹೊಡೆದು, ಹೌದಲ್ಲ ಅಂದ, ನಾನು ಯಾರ್ಯಾರನ್ನ ಕೊಂದಿದ್ದೇನೋ ಅವ್ರು ಬದುಕಿಸೋಕೆ ಸಾಧ್ಯ ಇಲ್ಲ. ಏನಾಯ್ತೋ ಗೊತ್ತಿಲ್ಲ, ಅವನ ಮನಸ್ಸಿಗೆ ಖಡ್ಗ ನೆಲಕ್ಕೆ ಬೀಸಿ ಬುದ್ಧನ ಕಾಲಿಗೆ ಬಿದ್ದ. ಅಯ್ಯ ಬುದ್ಧ, ಯಾವ ಆಯುಧ ಇಲ್ಲದನ್ನು ಕೊಂದು ಬಿಟ್ಟಿಯಲ್ಲಪ್ಪ, ನಾನು ಬರ್ತೀನಿ, ನಡಿ, ನಿನ್ನ ಜೊತೆ ಬರ್ತೀನಿ, ಶಿಷ್ಯನಾಗಿ ಹೊಡ್ತೀನಿ ಅಂದ. ಈ ಕಥೆಯನ್ನು ನಾವು ಕೇಳಿದ್ದೇವೆ ಸ್ವಾಮಿ, ಮುಂದಿನ ಕಥೆಯನ್ನು ಯಾರೂ ಕೇಳಿಲ್ಲ. ಪಾಲಿ ಭಾಷೆಯಲ್ಲಿ ತುಂಬ ಚೆನ್ನಾಗಿರುವಂಥ ಕಥೆ. ಬುದ್ಧ ಏನು ಹೇಳ್ದ, ನನ್ನ ಜೊತೆಗೆ ಬರಬೇಡ ಶಿಷ್ಯಾಗಿ, ನೀನು ಈ ಸುತ್ತಮುತ್ತಲ ಊರಿನಲ್ಲಿ ಸೇವೆ ಮಾಡ್ಕೊಂಡಿರಬೇಕು 3 ವರ್ಷ. 3 ವರ್ಷ ನೀನಿದ್ದರೆ ನಾನು ಬಂದು ಕರ್ಕೊಂಡು ಹೋಗ್ತೇನೆ ಅಂದ. ಅಂಗುಲಿಮಾಲ್ ಹೇಳಿದ, ಸಾಧ್ಯ ಇಲ್ಲ ಅಂದ. ಸಾಧ್ಯವೇ ಇಲ್ಲ, ಅವರಲ್ಲಿ ಎಲ್ಲನೂ ಕೊಂದಿದ್ದೇನೆ ನಾನು. ಯಾರದೋ ಗಂಡನ ಕೊಂದಿದ್ದೇನೆ, ಯಾರೋ ಹೆಂಡತಿ ಕೊಂದಿದ್ದೇನೆ, ಯಾರೋ ಮಗನ ಕೊಂದಿದ್ದೇನೆ, ಯಾರೋ ತಂದೆ ಕೊಂದು ಹಾಕಿದ್ದೇನೆ. ನಾನು ಬಿಡ್ತಾರೆ ಅವರು, ನಾನು ಕೊಂದು ಹಾಕ್ಬಿಡ್ತಾರೆ, ಹೊಡಿತಾರೆ ನನ್ನ ಅಂದ. ಅದೇನಾಗುತ್ತೋ ಆಗಬೇಕು, ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ನೀನು ದೊರಕಬೇಕು. ಹೋಗು, ಅವ್ರ ಜೊತೆಗಿರು, ಅವ್ರು ಏನು ಹೇಳ್ತಾರೋ ಕೆಲಸ ಮಾಡ್ಕೊ, ಅವ್ರ ಸೇವೆ ಮಾಡು, ಊರು ಸೇವೆ ಮಾಡು, ಕೋಪ ಮಾಡ್ಕೋಬೇಡ. ಹೀಗೆ ನೀನು ಮಾಡಿದ್ದೆ ಆದರೆ 3 ವರ್ಷ ಆದ್ಮೇಲೆ ನಾನು ಬಂದು ನೀನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಅಂಗುಲಿಮಾಲ್ ಒಪ್ಕೊಂಡ. ಊರುಗಳಿಗೆ ಹೋದ. ಜನ ಒಂದು ಚೀತು ಅಂದರು, ಕಲ್ಲು ಹೋಗಿದ್ರು, ತಲೆಗೆಲ್ಲ ಪೆಟ್ಟು ಬಿತ್ತು, ಕಾಲು ಮುರಿದ್ರು, ಕೈ ಮುರಿದ್ರು. ಅವನು ಗೊಣಗಲೇ ಇಲ್ಲ, ಎಲ್ಲರೂ ಸೇವೆ ಮಾಡಿಕೊಂಡಿದ್ದ. ಮೊದಲು ತುಂಬ ದ್ವೇಷ ಮಾಡಿದಂಥ ಜನ ಅಂದರು, ಏನಪ್ಪ ತುಂಬ ಬದಲಾಗ್ಬಿಟ್ಟಿದ್ದಾನೋ ಅವನು, ಎಲ್ಲರಿಗೂ ಸಹಾಯ ಮಾಡ್ತಾನೆ, ಊರಲ್ಲಿ ಎಲ್ಲ ಕೆಲಸ ಮಾಡ್ತಾನೆ, ಊಟ ಇಲ್ಲದೆ ಉಪವಾಸ ಹಾಗೇ ಇರ್ತಾನೆ, ಆದರೂ ಯಾರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಇವನೇ ಅಂಗುಲಿಮಾಲ್ನ, ಅಷ್ಟು ಕ್ರೂರವನು ಇವನೇನಾ ಅಂತ ಆಶ್ಚರ್ಯ ಆಯಿತು. 1 ವರ್ಷ ಆಗೋ ಹೊತ್ತಿಗೆ ಇವನ ಮೇಲಿತ್ತಲ್ಲ ಸಿಟ್ಟು, ಕೋಪ
ನಿಧಾನ ಕಮ್ಮಿ ಆಗ್ತಾ ಇತ್ತು ಜನರಲ್ಲಿ. ಪಾಪ ಏನೋ ಒಂದು ಕ್ಷಣ ಹಾಳಾಗಿ ಹೋದ, ಈ ಸರಿಯಾಗಿದೆ ಬಿಡು ಅಂದರು. 2ನೇ ವರ್ಷ ಜನ ಅವನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದರು. ಏನೂ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾನಲ್ಲಪ್ಪ ಎಲ್ಲರದ್ದು ಇವನು, ಎಂಥ ದೊಡ್ಡ ದಾಸ ಆಗ್ಬಿಟ್ಟಿದ್ದಾನೆ ಅಂದರು. 3ನೇ ವರ್ಷ ಅವನ ಬಗ್ಗೆ ಮೆಚ್ಚುಗೆ ಬರೋಕ್ಕೆ ಶುರು ಆಯಿತು. ಸಂತಾನೇಪ ಇವನು, ಅಂಗುಲಿಮಾಲ ಅಲ್ಲ ಇವನು, ಸಂತ ಇವನು. ಯಾರ ಬಗ್ಗೆ ದ್ವೇಷ ಇಲ್ಲ, ಎಲ್ಲರ ಬಗ್ಗೆ ಪ್ರೀತಿ, ಯಾವ ಹೇಳಿದ ಕೆಲಸನೂ ಮಾಡ್ಕೊಂಡು ಹೋಗ್ತಾನೆ ಅಂದರು. 3 ವರ್ಷ ಮುಗಿಯೋ ತನಕನೂ ಅಂಗುಲಿಮಾಲ್ ಹೀಗೆ ಸಂತನ ಹಾಗೆ ಬದುಕಿದ. 3 ವರ್ಷ ಮುಗಿಯೋ ಹೊತ್ತಿಗೆ ಬುದ್ಧ ಬಂದ. ಕರುಣೆ ಸಾಗರ ಅಂತ ಹೇಳಿದ್ದಲ್ಲ, ಬಂದ. ಬಾಪ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋದ. ತನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡ್ಬಿಟ್ಟ. ದಯವಿಟ್ಟು ಕಥೆ ಗಮನಿಸಿ ಸ್ನೇಹಿತರೆ, ಪ್ರಪಂಚದ ಇತಿಹಾಸವನ್ನು ಗಮನಿಸಿ. ಕ್ರೌರ್ಯ ಎಂದಿಗೂ ಜಯ ಸಾಧಿಸಿಲ್ಲ. ಯಾರೂ ಗೆದ್ದಿಲ್ಲ ಕ್ರೌರ್ಯದಿಂದ. ಕ್ರೌರ್ಯದಿಂದ ತಮ್ಮ ಜೀವನ ಮತ್ತೊಬ್ಬರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಹೊರತಾಗಿ ಜಯ ಸಾಧಿಸಲಿಲ್ಲ. ಕ್ರೌರ್ಯದಿಂದ ಪ್ರಪಂಚ ಗೆಲ್ಲೋಕೆ ಹೊರಟಂಥ ಅಲೆಕ್ಸಾಂಡರ್, ಹಿಟ್ಲರ್, ನೆಪೋಲಿಯನ್ ಎಲ್ಲರೂ ಮಣ್ಣಾಗಿ ಹೋದರು. ಆದರೆ ಪ್ರೇಮದಿಂದ ಹೊರಟಂಥ ರಾಮ, ಕೃಷ್ಣ, ಬುದ್ಧ, ಬಸವಣ್ಣ, ಗಾಂಧಿ ಇವರೆಲ್ಲ ಶಾಶ್ವತವಾಗಿ ಹೃದಯಗಳಲ್ಲಿ ಸ್ಥಾನ ಪಡ್ಕೊಂಡ್ರು. ಒಂದು ಮಾತನ್ನ ಮನಸ್ಸಲ್ಲಿ ಯಾವಾಗ ಉಳ್ಕೋಬೇಕಾದದ್ದು, ಕೊನೆಗೆ ಸ್ಥಿರ ಆಗೋದು ಪ್ರೇಮ, ಕ್ರೌರ್ಯ ಅಲ್ಲ.